ಭಾಳಷ್ಟು ಜನ ರಾಜಕಾರಣದಲ್ಲಿ ಇತ್ತೀಚೆಗೆ ನನಗಿದೇ ಖಾತೆ ಬೇಕು ಅಂತ ಖ್ಯಾತೆ ಮಾಡೋ ಸನ್ನಿವೇಶದಲ್ಲಿ ಕಾರ್ಮಿಕ ಖಾತೆಯನ್ನು ಇಟ್ಕೊಂಡು ಇಷ್ಟೆಲ್ಲ ಇನ್ಫಾರ್ಮೇಷನ್, ಇಷ್ಟು ಮನುಷ್ಯ ಇಷ್ಟೊತ್ತು ಗಾಳಿ ಕುಡಿತಾನೆ, ಇನ್ನು ಸೇರಿ ಸಿಗರೇಟ್ ಸೇದಂಗೆ ಸಮ, ಅವನ ಆರೋಗ್ಯ ಹಿಂಗೆ ಹಾಳಾಗುತ್ತೆ ಅಂತ. ನೋ ಸ್ವಭಾವ ಇದಿಷ್ಟೇ ಅಲ್ಲ ಮನುಷ್ಯಂದು. ಈಗಾಗಲೇ ನಾನು ಯಾಕೆ ಏನಾಯಿತು ಲೇಟ್ ಆಯಿತು ಅಂತ ಕೇಳಿದಾಗ ಹೇಳ್ತಾ ಬಂದರು, ಚೀನಾದೊಂದು ಟೆಕ್ನಾಲಜಿ ಸಂಬಂಧಪಟ್ಟಂಗೆ ರಿಸರ್ಚ್ ಮಾಡ್ತಾ ರಾತ್ರಿ ಅದನ್ನು ಏನು ಎತ್ತ ಅಂತ ಅದನ್ನು ಇದು ಮಾಡ್ತಿದ್ದೆ ಅಂತ. ಹಾಗಾಗಿ ಈ ವಿಕಿಪೀಡಿಯಾ ಟೈಪ್ ರಾಜಕಾರಣದಲ್ಲಿ ನಾಟ್ ಓನ್ಲಿ ರಾಜಕಾರಣ ಹೊರತಾಗಿ ಬೇರೆದು ಹೆಂಗೆ ಸಾಧ್ಯ ಆಯಿತು ಸಂತೋಷ್ ಲಾಡ್ ಅವ್ರಿಗಿದು ಅಂತ? ನಾವು ಓದ್ಕೋಬೇಕು. ನಾನೊಬ್ಬನೇ ಅಲ್ಲ, ಭಾಳ ಜನ ಓದ್ಕೊಳ್ತಾರೆ. ಐ ಆಮ್ ಲಕ್ಕಿ ಅಷ್ಟೇ. ಐ ಆಲ್ವೇಸ್ ಸೇ ಐ ಆಮ್ ಲಕ್ಕಿ ರಾಸ್ಕಲ್. ಸೊ ನನ್ನ ಅವಕಾಶ ನಿನಗೆ ಸಿಕ್ಕರೆ ನನಗಿನ್ನ ಅಪ್ಪುಟ್ಟವಾಗಿ ನೀನು ಮಾಡ್ತೀಯಾ, ಸೊ ಅದಕ್ಕೇನಿಲ್ಲ. ಸ್ವಲ್ಪ ಓದ್ಕೊಳ್ಳೋದು, ಇನ್ಫಾರ್ಮೇಷನ್ ತೊಗೊಳ್ತಕ್ಕಂಥದ್ದು ಎಲ್ಲರೂ ಮಾಡ್ತಾರೆ, ಅದು ನಾನು ಮಾಡ್ತಾಯಿದ್ದೇನೆ. ಅಷ್ಟು ಬಿಟ್ಟರೆ ನಾನೇನು ಎಕ್ಸ್ಟ್ರಾ ಆರ್ಡಿನರಿ ಏನಿಲ್ಲ, ಆರ್ಡಿನರಿನಲ್ಲಿ ಎಕ್ಸ್ಟ್ರಾ ಇದ್ದೀನಿ ಅಷ್ಟೇ. ಎಸ್, ಓಕೆ. ನಾನು ಆಗಲೇ ಹೇಳಿದೆ, ಯಾಕಂದರೆ ರಾಜಕಾರಣ ಅನ್ನೋದಕ್ಕಿಂತ ಮೊದಲೇ ಉದ್ಯಮಿ ನೀವು. ಉದ್ಯಮ ಮತ್ತು ರಾಜಕಾರಣ, ಇವತ್ತು ಮೊದಲಿನ ರಾಜಕಾರಣ ಸರ್ವಿಸ್ ಬೇಸ್, ಇವತ್ತಿನ ರಾಜಕಾರಣ ಬೇರೆ ಲೆಕ್ಕಾಚಾರಗಳು. ಸೊ ಈ ರಾಜಕಾರಣದ ಏರಿಳಿತ ಮತ್ತು ಬದಲಾವಣೆ ಬಗ್ಗೆ ತಾವೇನು ಹೇಳ್ತೀರಿ ಅಂತ? ಇಲ್ಲ, ಬದಲಾವಣೆ ಆಗಬೇಕು. ವೆರಿ ನೈಸ್ ಕ್ವಶನ್ ಯು ಹವ್ ರೇಸ್ಡ್ ಶಿವು. ಈ ರೀತಿಯ ವ್ಯವಸ್ಥೆ ಏನು ನಡೀತಾ ಇದೆ ಕಳೆದ 15-20 ವರ್ಷದಿಂದ ನಾವು ನೋಡ್ತಾ ಬರ್ತೀವಿ. ಮೊನೋಟನಸ್ ಆಗಿದೆ. ನೀವು ಬಂದೊಂದು ಪ್ರಶ್ನೆ ಕೇಳೋದು, ಅದೇ ಪ್ರಶ್ನೆಗೆ ನಾವು ಉತ್ತರ ಕೊಡೋದು, ಮೊನೋಟೈಪು ಪ್ರೋಟೋಟೈಪು. ನೀವು ನಮಗೆ ಸ್ಟುಡಿಯೋ ಕರೆಸೋದು, ನೀವು ಕೇಳೋದು, ನಾವು ಅದನ್ನೇ ಆನ್ಸರ್ ಮಾಡೋದು. ಸೊ ಆನ್ಸರಿಗೆ ಉತ್ತರ ಗುರ್ತಿದೆ, ಉತ್ತರಕ್ಕೆ ಪ್ರಶ್ನೆನೂ ಗುರ್ತಿದೆ. ಇದು ನಡೀತಾ ಇದೆ. ದಿಸ್ ನಥಿಂಗ್ ನ್ಯೂ. ಬಟ್ ಇದರಿಂದ ಏನು ಲಾಭ ಆಗುತ್ತೆ ಸಮಾಜದ ಅಂತಕ್ಕಂಥದ್ದು ಒಂದು ಯೋಚನೆ. ಎನಿ ಇನ್ಫಾರ್ಮೇಷನ್ ಗಿವನ್ ಬೈ ಎನಿಬಡಿ ದೇರ್ ಶು ಹ್ಯಾವ್ ಸಮ್ ವ್ಯಾಲ್ಯೂ. ನಮ್ಮದೇನಾಗಿದೆ, ಕಳೆದ 15-20 ವರ್ಷದಿಂದ ನ್ಯೂಸನ್ಸ್ ವ್ಯಾಲ್ಯೂ ಜಾಸ್ತಿ ಕ್ರಿಯೇಟ್ ಮಾಡ್ಕೊಂಡು ಬಿಟ್ಟಿದ್ದೀವಿ. ಇನ್ ಮ್ಯಾಟರ್ ಆಫ್ ಎವ್ರಿಬಡಿ ವಿ ಆರ್ ಕ್ರಿಯೇಟಿಂಗ್ ಮೋರ್ ನ್ಯೂಸನ್ಸ್ ವ್ಯಾಲ್ಯೂ ಆ್ಯಂಡ್ ಕನ್ಫ್ಯೂಷನ್ ಅಮಂಗ್ ಸೊಸೈಟಿ. ಸೊ ವೆನ್ ಯು ಫೀಡ್ ಸೋ ಮಚ್ ಆಫ್ ನ್ಯೂಸನ್ಸ್ ವ್ಯಾಲ್ಯೂ, ಸೊ ಜನಕ್ಕೇನಾಗುತ್ತೆ, ನೀವು ಜಾಸ್ತಿ ಥರದ ಇನ್ಫಾರ್ಮೇಷನ್ನು ಸುಳ್ಳು ಸರಿ ಕೊಟ್ಟಾಗ ಒಂದು ಲೆವೆಲಲ್ಲಿ ಸಮಾಜದಲ್ಲಿ ಸರಿ ಯಾವುದು ತಪ್ಪು ಯಾವುದು ಗೊತ್ತಾಗಲ್ಲ. ಆ ಲೆವೆಲಿಗೆ ಬಂದ್ಬಿಟ್ಟಿದ್ದೀವಿ ನಾವು. ನೀವು ಯಾವುದೇ ಸಮಾಜದಲ್ಲಿ ಹೋಗಿ, ಇಫ್ ಯು ಗೋ ಟು ರಷ್ಯಾ ಮೊದಲಿರೋದಕ್ಕೂ ಈಗ ರಷ್ಯಾದಲ್ಲಿ ಭಾಳ ವ್ಯತ್ಯಾಸ ಇದೆ. ಜಪಾನ್ ತೊಗೊಳ್ಳಿ, ಚೈನಾ ತೊಗೊಳ್ಳಿ, ಭೂಟಾನ್ ತೊಗೊಳ್ಳಿ, ವಿಯೆಟ್ನಾಂ ತೊಗೊಳ್ಳಿ. ಸೊ ಎಲ್ಲ ಕಂಟ್ರಿಗಳು ಇಟ್ ಹ್ಯಾಸ್ ಗಾನ್ ಇಟ್ಸ್ ಓನ್ ಸ್ಟ್ರಗಲ್ ಆ್ಯಂಡ್ ಇಟ್ ಹ್ಯಾಸ್ ಕಮ್ ಬ್ಯಾಕ್ ಲೈಕ್ ಇಂಡಿಯಾ ಆಲ್ಸೋ. ನಮ್ಮ ಇತಿಹಾಸನೇ ಬೇರೆ, ನಾವಿರೋದೇ ಬೇರೆ, ನಾವು ಆಚಾರಗಳು ಬೇರೆ, ನಮ್ಮ ವಿಚಾರಗಳೇ ಬೇರೆ. ಸೊ ನಾವು ಮೋರಲೆಸ್ ಐ ಡೋಂಟ್ ಶೈ. ನಾವು ಒಂಥರ ಮೋರ್ ಆಫ್ ಹಿಪೋಕ್ರಸಿ ಸೊಸೈಟಿ ಡೆವಲಪ್ ಮಾಡ್ಕೊಂಡ್ಬಿಟ್ಟಿದ್ವಿ. ಹಿಪೋಕ್ರಸಿ ಅಂದರೆ ಹೇಳೋದೊಂದು ಮಾಡೋದೊಂದು. ಸೊ ಹಿಪೋಕ್ರಸಿ ಸೊಸೈಟಿ ನೀವು ಮಾಡಿದಾಗ, ಸೊ ಯಾರು ಒಳ್ಳೆಯವರು ಯಾರು ಕೆಟ್ಟರು ಗುರ್ತೇ ಆಗೋದಿಲ್ಲ. ನಮ್ಮಲ್ಲಿ ಯಾವುದೂ ಗಟ್ಟಿತನ ನಿಲುವು ಅಂತಕ್ಕಂಥದ್ದು ನಾವು ಉದಾಹರಣೆಗೆ ನಾವೆಲ್ಲ ಸಮಾಜಕ್ಕೆ ತೋರಿಸ್ಕೊಂಡು ಕೊಡಬೇಕು. ಸೊ ನಾವೆಲ್ಲರೂ ಮಿಲಾಪಿ ಕುಸ್ತಿ ಆಡ್ತಾ ಇದ್ದರೆ ವಿಚಾರಗಳಲ್ಲಿ, ಮಿಲಾಪಿ ಕುಸ್ತಿ ರಾಜಕಾರಣದಲ್ಲ, ವಿಚಾರಗಳಲ್ಲಿ, ಯೋಚನೆಗಳಲ್ಲಿ ನಾವು ಮುಂದಾಲೋಚನೆ ಮಾಡಿ ದೇಶ ರಾಜ್ಯ ಅಂತಕ್ಕಂಥದ್ದು ಸರಿ ಹೇಳ್ತಕ್ಕಂಥದ್ದು, ಆ ಒಂದು ವಿಚಾರಗಳಲ್ಲಿ ಎಲ್ಲರೂ ಬಂದಾಗ ನೀವೇನ ಬದಲಾವಣೆಗಳನ್ನ ಕಾಣ್ಬೋದು. ಫಾರ್ ಎಕ್ಸಾಂಪಲ್, ಇವತ್ತು ಎಷ್ಟು ಮಿಸ್ಇನ್ಫಾರ್ಮೇಷನ್ಸ್ ಇದೆ ಅಂತಂದರೆ, ಇಷ್ಟೆಲ್ಲ ವ್ಯವಸ್ಥೆಗಳಿದ್ದು ಯಾವುದೇ ಇನ್ಫಾರ್ಮೇಷನ್ ಸರಿ ಇಲ್ಲ. ಇವತ್ತು ನೀವು ವಾಟ್ಸಪ್ಪಲ್ಲ, ಇವತ್ತು ಗೂಗಲಲ್ಲಿ ಚೆಕ್ ಮಾಡತಕ್ಕಂಥ ಕಾಲಗಳಲ್ಲಿ ಕೂಡ ಜನಕ್ಕೆ ಇನ್ಫಾರ್ಮೇಷನ್ಸ್ ಇಲ್ಲ. ಜನ ಫ್ಯಾಕ್ಟ್ ಚೆಕ್ ಮಾಡ್ಕೋಬಹುದಲ್ವಾ ಸರ್? ಯಾಕೆ ಪೇಷನ್ಸ್ ಇಲ್ವಾ? ಇಂಟ್ರೆಸ್ಟ್ ಇಲ್ಲ. ಯಾಕಂದರೆ ಈಗ ಹೆಂಗಿದೆ, ಫಾರ್ ಎಕ್ಸಾಂಪಲ್ ನೀವು ಇನ್ಸ್ಟಾಗ್ರಾಮ್ ತೊಗೊಳ್ಳಿ ಅಥವಾ ಫೇಸ್ಬುಕ್ ತೊಗೊಳ್ಳಿ. ನೀವು ಕೆಲವರಿಗೆ ಪೊಲಿಟಿಕ್ಸ್ ಇಂಟ್ರೆಸ್ಟೇ ಇಲ್ಲ. ಇಟ್ ಈಸ್ ನಾಟ್ ರಿಕ್ವೈರ್ಡ್ ಫಾರ್ ದಮ್. ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಪೊಲಿಟಿಕ್ಸ್ ಅಂತಂದರೆ, ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಅವ್ರಿಗೆ ಬೇಜಾರಿದೆ. ಏನೋ ಕಾಟಾಚಾರಕ್ಕೆ ಬಂತು, ಎಲೆಕ್ಷನ್ ಬಂತು, ಓಟ್ ಹಾಕಬೇಕು. ಅವರು ಹೆಂಗೆ ಓಟ್ ಹಾಕ್ತಾರಂತಂದರೆ, ಪರ್ಸೆಪ್ಷನ್ ಏನು ಬಿಲ್ಡ್ ಆಗ್ತಾಯಿದೆ. ಅವರು ಭಾಳ ಡೀಪ್ ರೂಟೆಡ್ ಪೊಲಿಟಿಕ್ಸ್ ಯಾರೂ ಇಲ್ಲ. ಈಗ ನಮ್ಮ ಮನೆಗಳಲ್ಲೇ ಭಾಳ ಪಾಲಿಸಿ ಬಗ್ಗೆ, ಪ್ರೋಗ್ರಾಮ್ಸ್ ಬಗ್ಗೆ ಯಾರಿಗೂ ಗುರುತು ಇಲ್ಲ, ಗುರುತು ಕೂಡ ಆಗೋದಿಲ್ಲ. ದಟ್ಸ್ ವಿ ಹ್ಯಾವ್ ಟು ವೆರಿ ಹಾನೆಸ್ಟ್. ಸೊ ವಿಚಾರಗಳನ್ನು ಅರ್ಥ ಮಾಡ್ಕೊಂಡಷ್ಟು ಹೋಗಿ ಓಟ್ ಆಗ್ತಕ್ಕಂಥ ಸಮಾಜ ಒಂದು 10% ಇಲ್ಲ, ಮ್ಯಾಕ್ಸಿಮಮ್ 10% ಇರ್ಬೋದು. ಇನ್ನು 90% ದೇರ್ ಆಲ್ ಡಿಪೆಂಡಿಂಗ್ ಆನ್ ಅಸ್. ನಾವೇನು ಮಾತನಾಡ್ತೀವಿ, ನೀವೇನು ತೋರಿಸ್ತೀರಿ, ಯಾವ ಸಂದರ್ಭದಲ್ಲಿ ಯಾವ ರೆಫರೆನ್ಸ್ ಟು ಏನು ಕಾಂಟೆಕ್ಸ್ಟ್ ಹೇಳ್ತಾರೆ ಅದನ್ನ ಪರ್ಸೀವ್ ಮಾಡ್ಕೊಳ್ತಾರೆ, ಅಥವಾ ಪ್ರೀ ಕನ್ಸೀವ್ಡ್ ನೋಷನಲ್ಲಿ ಅವ್ರು ಇರ್ತಾರೆ. ಆಲ್ರೆಡಿ ಪ್ರೀ ಕನ್ಸೀವ್ಡ್ ನೋಷನಲ್ಲಿ ಇರ್ತಾರೆ, ಹಂಗೋಗಿ ಓಟ್ ಹಾಕ್ಬಿಡ್ತಾರೆ. ಕೆಲವರು ಜಾತಿ ವ್ಯವಸ್ಥೆಗೆ ಓಟ್ ಹಾಕ್ಬೋದು, ಕೆಲವರು ಪಾರ್ಟಿ ವ್ಯವಸ್ಥೆಗೆ ಓಟ್ ಹಾಕ್ಬೋದು, ಕೆಲವರು ಐಡಿಯಾಲಜಿಕಲ್ ವ್ಯವಸ್ಥೆಯಲ್ಲಿ ಓಟ್ ಹಾಕ್ಬೋದು. ಓವರಾಲ್ ನೀವು ಹೋಗಿ ಕೇಳಿದ್ರೆ, ಸಮರ್ಪಕವಾಗಿ ಪರ ವಿರುದ್ಧ ನೀವು ಪರಿವಾಂಶ ಮಾಡಿದಾಗ, ಐ ಡೋಂಟ್ ಥಿಂಕ್ ಸೊ ದೇ ವಿಲ್ ಹ್ಯಾವ್ ಎನಿ ಕ್ಲಿಯರಿಟಿ ಇರೋದಿಲ್ಲ.